ಎಲ್ಲರಿಗೂ ನಮಸ್ತೆ. ಮನೆಯಲ್ಲೇ ಹೇಗೆ ಡ್ರೈ ಫ್ರೂಟ್ಸ್ ಯೂಸ್ ಮಾಡಿಕೊಂಡು ಬೂಸ್ಟ್ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು ಒಂದು ಪಾತ್ರೆಯಲ್ಲಿ ನೀರು ಬಿಸಿಗಿಟ್ಟಿದ್ದೀನಿ. ಬಿಸಿ ಆದಮೇಲೆ 1 ಲೋಟದಷ್ಟು ಬಾದಾಮಿನ ಹಾಕಿ ನೆನೆಸಿಡ್ತಾ ಇದ್ದೀನಿ. ಬಿಸಿ ನೀರಲ್ಲಿ ನೆನೆಸಿಡೋದ್ರಿಂದ ಸಿಪ್ಪೆ ಬೇಗ ಬಿಡುತ್ತೆ. ಬರೀ ತಣ್ಣೀರಲ್ಲಿ ನೆನೆಸಿಟ್ರೆ ಅದು ತುಂಬ ಈಸಿಯಾಗಿ ಸಿಪ್ಪೆ ಬಿಡೋದಿಲ್ಲ. ಅದಕ್ಕೋಸ್ಕರ ಬಿಸಿನೀರಲ್ಲಿ ಬಾದಾಮಿನ ನೆನೆಸಿಡಬೇಕು. ಈಗ ಅದನ್ನು ಓವರ್ನೈಟ್ ನೆನೆಸಿಡಬೇಕು ಅಥವಾ ಒಂದು 6 to 7 hours ಆದರೂ ನೆನೆಸಿಡಬೇಕಾಗತ್ತೆ. ಈಗ ಬಾದಾಮಿ ನೆಂದಿದೆ. ಈಗ ಇದನ್ನು ಒಂದು ಸಲ ವಾಶ್ ಮಾಡಿ ಮತ್ತು ಈಗ ಬಾದಾಮಿನ ಸಿಪ್ಪೆನ ನೋಡಿ ಈ ಥರ ಈಸಿಯಾಗಿ ಬಾದಾಮಿ ಸಿಪ್ಪೆ ತೆಗಿಯೋದಕ್ಕೆ ಬರುತ್ತೆ. ಅದೇ ನೀವು ತಣ್ಣೀರಲ್ಲಿ ನೆನೆಸಿಟ್ರೆ ಬಾದಾಮಿ ಸಿಪ್ಪೆ ಇಷ್ಟೊಂದು ಈಸಿಯಾಗಿ ತೆಗಿಯೋದಕ್ಕೆ ಬರೋದಿಲ್ಲ. ಈಗ ಬಾದಾಮಿ ಸಿಪ್ಪೆ ಎಲ್ಲ ತೆಗ್ದಿದ್ದೀನಿ. ತೆಗೆದು ಸ್ವಲ್ಪ ಹೊತ್ತು ಒನ್ ಅವರ್ ಆದರೂ ಒಣಗಿಸ್ಬೇಕಾಗತ್ತೆ. ಯಾಕಂದರೆ ಇದರಲ್ಲಿ ನೀರಿನ ಅಂಶ ಏನಾದರೂ ಇದ್ದರೆ ಅದು ಪೂರ್ತಿ ಹೋಗಬೇಕಾಗತ್ತೆ ಬಿಸಿ ಮಾಡೋದಕ್ಕೆ. ಇಲ್ಲಿ ನಾನು ಒಂದು ಪ್ಯಾನ್ ಬಿಸಿಗೆ ಇಟ್ಕೊಂಡಿದ್ದೀನಿ. ಈಗ ನಾನು ಬಿಡಿಸ್ಕೊಂಡಿರೋ ಬಾದಾಮಿನೆಲ್ಲ ಅದಕ್ಕೆ ಹಾಕ್ಕೊಂಡು ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೊತಾ ಇದ್ದೀನಿ. ಇದನ್ನು ಹಸಿದನ್ನೇ ಬಳಸಬಾರ್ದು. ಸೊ ಅದಕ್ಕೋಸ್ಕರ ಇದನ್ನು ಬಿಸಿ ಮಾಡಿಕೊಂಡು ಮಿಕ್ಸಿ ಮಾಡ್ಕೋಬೇಕಾಗತ್ತೆ. ಈಗ ಇಷ್ಟು ಲೈಟ್ ಬ್ರೌನ್ ಆಗೋವರೆಗೂ ಇದನ್ನು ಹುರ್ಕೋಬೇಕಾಗತ್ತೆ. ಹುರ್ಕೊಂಡು ಒಂದು ಪ್ಲೇಟಿಗೆ ಇದನ್ನು ಹಾಕ್ಕೊಂಡು ಆರೋದಕ್ಕೆ ಬಿಡಬೇಕಾಗತ್ತೆ. ಬಿಸಿ ಇರುತ್ತೆ. ಸೊ ಬಿಸಿ ಇದ್ದಾಗ ಮಿಕ್ಸಿ ಮಾಡಬಾರ್ದು. ಅದಕ್ಕೋಸ್ಕರ ಇದನ್ನು ಸ್ವಲ್ಪ ಹೊತ್ತು ಆರೋದಕ್ಕೆ ಬಿಡಬೇಕಾಗತ್ತೆ. ಈಗ ನಾನು 1-2 ಹಿಡಿಯಷ್ಟು ಗೋಡಂಬಿನ ಹಾಕ್ಕೊತಾ ಇದ್ದೀನಿ. ಅಂದರೆ ಒಂದು ಬಾದಾಮಿ ಎಷ್ಟಿರುತ್ತೋ ಅದರಲ್ಲಿ 1/4 ಭಾಗದಷ್ಟು ಅಥವಾ ಅದಕ್ಕಿಂತ ಕಮ್ಮಿಯಷ್ಟು ಗೋಡಂಬಿನ ಬಳಸಬೇಕಾಗತ್ತೆ. ಯಾಕಂದರೆ ಗೋಡಂಬಿ ಫ್ಯಾಟ್ ಕಂಟೆಂಟ್ ಇರೋದ್ರಿಂದ ಇದನ್ನು ಜಾಸ್ತಿ ಬಳಸಬಾರ್ದು. ಸೊ ಇದನ್ನು ಲೈಟ್ ಬ್ರೌನ್ ಆಗೋವರೆಗೂ ಹುರ್ಕೊಂಡು ಇದನ್ನು ಒಂದು ಪ್ಲೇಟಲ್ಲಿ ಹಾಕ್ಕೊತಾ ಇದ್ದೀನಿ. ಈಗ ನಾನು 1 ಹಿಡಿಯಷ್ಟು ಪಿಸ್ತಾನ ಹಾಕ್ಕೊತಾ ಇದ್ದೀನಿ. ಸೊ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಪಿಸ್ತಾನು ಬಳಸ್ಕೋಬೋದು. ಈಗ ನಾನು ಪಿಸ್ತಾನು ಸಹ ಒಂದು ಲೈಟ್ ಬ್ರೌನ್ ಆಗೋವರೆಗೂ ಹುರ್ಕೊತಾ ಇದ್ದೀನಿ. ಈಗ ಇದನ್ನು ಆರೋದಕ್ಕೆ ಬಿಡ್ತಾ ಇದ್ದೀನಿ. ಇಲ್ಲಿ ನಾನು 1 ಹಿಡಿಯಷ್ಟು ಪಂಪ್ಕಿನ್ ಸೀಡ್ಸ್ನ ಬಳಸ್ತಾ ಇದ್ದೀನಿ. ಸೊ ಪಂಪ್ಕಿನ್ ಸೀಡ್ಸ್ನ ಸಹ ಮೀಡಿಯಮ್ ಫ್ಲೇಮಲ್ಲಿಟ್ಟು ಹುರಿಬೇಕಾಗತ್ತೆ. ಇದು ಸ್ವಲ್ಪ ಲೈಟ್ ಬ್ರೌನ್ ಆಗೋವರೆಗೂ ಹುರಿಬೇಕಾಗತ್ತೆ. ಇದು ಲೈಟ್ ಬ್ರೌನ್ ಆದಮೇಲೆ ಇದನ್ನು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಆರೋದಕ್ಕೆ ಬಿಡಬೇಕಾಗತ್ತೆ. ಈಗ ನಾನು 2 ಸ್ಪೂನಷ್ಟು ಕಡಲೆಬೀಜನ ಹುರ್ಕೊತಾ ಇದ್ದೀನಿ. 2 ಸ್ಪೂನಷ್ಟು ಕಡಲೆಬೀಜನ ಕ್ರಿಸ್ಪಿಯಾಗಿ ಹುರ್ಕೋಬೇಕಾಗತ್ತೆ. ಇದು ಕಡಲೆಬೀಜನ ಆಪ್ಷನಲ್ ಆಗಿ ಇಟ್ಕೋಬೋದು. ಸೊ ಬೇಡ ಅಂದರೂ ಸ್ಕಿಪ್ ಮಾಡ್ಬೋದು. ಸೊ ಇದನ್ನು ಆರೋದಕ್ಕೆ ಇಡ್ತಾ ಇದ್ದೀನಿ. ಒಂದು ಪ್ಲೇಟಲ್ಲಿ ಹಾಕ್ಕೊತಾ ಇದ್ದೀನಿ. ಈಗ ನಾನು ಹುರಿದಿಟ್ಟಿರೋ ಎಲ್ಲ ಡ್ರೈ ಫ್ರೂಟ್ಸನ್ನು ಒಂದು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ. ಇದನ್ನು ಒಂದು 1/2 hour ಆದ್ರೂ ಆರೋದಕ್ಕೆ ಬಿಡಬೇಕಾಗತ್ತೆ. ಅದು ಆರಿದ ಮೇಲೆ ಮಿಕ್ಸಿ ಮಾಡಬೇಕಾಗತ್ತೆ. ಈಗ ಇಲ್ಲಿ ನೋಡ್ತಾ ಇದ್ದೀರಲ್ಲ ನೀವು, ಇದು ಕಲ್ಲು ಸಕ್ಕರೆ. ಸೊ ನಾನಿಲ್ಲಿ ಕಲ್ಲು ಸಕ್ಕರೆನ ಬಳಸ್ತಾ ಇದ್ದೀನಿ. ಸೊ ಸ್ವೀಟ್ನೆಸ್ಗೋಸ್ಕರ ನಾನು ಕಲ್ಲು ಸಕ್ಕರೆನ ಬಳಸ್ತಾ ಇದ್ದೀನಿ. ಇಲ್ಲಿ ನಾನು ಮಿಕ್ಸಿ ಜಾರ್ ತೊಗೊಂಡು ನಾನು ಹುರ್ಕೊಂಡಿರೋ ಡ್ರೈ ಫ್ರೂಟ್ಸ್ನೆಲ್ಲ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಇದನ್ನು ಮಿಕ್ಸಿ ಮಾಡಿದ್ಮೇಲೆ ಇದಕ್ಕೆ ಸ್ವಲ್ಪ ಕಲ್ಲು ಸಕ್ಕರೆನ ಕುಟ್ಟಿ ಪುಡಿ ಮಾಡ್ಕೊಂಡಿರೋ ಕಲ್ಲು ಸಕ್ಕರೆನ ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದಿಷ್ಟು ಕೇಸರಿನ ಹಾಕ್ಕೊತಾ ಇದ್ದೀನಿ. ಅಂದರೆ ಒಂದು 10-12 ಕೇಸರಿನ ಹಾಕ್ಕೊತಾ ಇದ್ದೀನಿ. ಸೊ ಇದಿಷ್ಟನ್ನು ಮಿಕ್ಸಿ ಮಾಡಬೇಕಾಗತ್ತೆ. ಇದನ್ನು ಮಿಕ್ಸಿ ಮಾಡಿದ್ಮೇಲೆ ಈ ಥರ ಸ್ವಲ್ಪ ಜಿಡ್ಡಿನಂಶ ಥರ ಫುಲ್ಲು ನುಣ್ಣಗೆ ಆಗಿರೋಲ್ಲ. ಸೊ ಇದನ್ನು ಎಲ್ಲದನ್ನು ಒಂದು ಪ್ಲೇಟಿಗೆ ಹಾಕಿ ಇಟ್ಕೋಬೇಕಾಗತ್ತೆ. ಈಗ ಅಷ್ಟನ್ನು ನಾನು ಮಿಕ್ಸಿ ಮಾಡ್ಕೊಂಡಿರೋ ಅಷ್ಟನ್ನು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಒಂದು 2 hours ಬಿಸಿಲಲ್ಲಿಟ್ಟಿದ್ದೆ. ಸೊ ಈಗ ಇದಕ್ಕೆ ನಾನು ನೆಸ್ಲೆ ಅವರ ಮಿಲ್ಕ್ ಪೌಡ್ರನ್ನ ಬಳಸ್ತಾ ಇದ್ದೀನಿ. ಸೊ ಇದಕ್ಕೆ ನೀವು 1 ಲೋಟದಷ್ಟು ಅಂದರೆ ಟೀ ಕುಡಿಯೋ ಲೋಟದಷ್ಟು ಮಿಲ್ಕ್ ಪೌಡ್ರನ್ನ ಅದಕ್ಕೆ ಹಾಕ್ಕೋಬೋದು. ಸೊ ಇದಕ್ಕೆ ನಾನು ಆವಾಗಲೇ ಕಲ್ಲು ಸಕ್ಕರೆನ ಬಳಸಿದ್ದೆ. ಸೊ ಅದ್ರ ಜೊತೆಗೆ 1-2 ಹಿಡಿಯಷ್ಟು ಸಕ್ಕರೆನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಕೋಕೋ ಪೌಡ್ರನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅಂದರೆ 1-2 ಸ್ಪೂನಷ್ಟು ಕೋಕೋ ಪೌಡ್ರನ್ನ ಇಲ್ಲಿ ನಾನು ಬಳಸ್ತಾ ಇದ್ದೀನಿ. ಸೊ 2 ಸ್ಪೂನಷ್ಟು ಕೋಕೋ ಪೌಡ್ರನ್ನ ಹಾಕ್ಕೊಂಡ್ಮೇಲೆ ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಅದು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಮಾತ್ರ ಅದನ್ನು ಮಿಕ್ಸಿಗೆ ಹಾಕಬೇಕು. ಈಗ ಇದನ್ನೆಲ್ಲದನ್ನು ಮಿಕ್ಸಿಗೆ ಹಾಕಿ ನೈಸಾಗಿ ಪೌಡ್ರ್ ಮಾಡ್ಕೊತಾ ಇದ್ದೀನಿ. ನೈಸ್ ಪೌಡ್ರ್ ಮಾಡ್ಕೊಂಡಾದಮೇಲೆ ಅಷ್ಟು ಮತ್ತು ಉಳಿದಿದ್ದಷ್ಟು ಮಿಕ್ಸಿ ಮಾಡಿಕೊಂಡು ಈಗ ನೋಡ್ತಿದ್ದೀರಲ್ಲ ಈಗ ಇಷ್ಟು ನೈಸ್ ಪೌಡ್ರ್ ಆಗಿರುತ್ತೆ. ಸೊ ಇದನ್ನು ನೀವು ಡೈರೆಕ್ಟಾಗೂ ಹಾಲಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು ಅಥವಾ
ಈಗ ಮಕ್ಕಳು ಬಾಯಿಗೆ ಸಿಗುತ್ತೆ, ತರಿಯಾಗಿರುತ್ತೆ ಅನ್ನೋದಕ್ಕೋಸ್ಕರ ಏನು ಮಾಡಬೇಕು, ಇದು ಮಿಕ್ಸಿ ಮಾಡ್ಕೊಂಡಿರೋದನ್ನು ನಾವೊಂದು ಬೌಲ್ ತೊಗೊಂಡು, ಸೊ ಆ ಬೌಲಲ್ಲಿ ಇಲ್ಲಿ ನಾನೊಂದು ಸ್ಟೀಲಿಂದು ಸೋಸೋದನ್ನು ಇಟ್ಕೊಂಡಿದ್ದೀನಿ. ಸೊ ಇದರಲ್ಲಿ ಪುಡಿ ಮಾಡಿಟ್ಕೊಂಡಿರೋ ಡ್ರೈ ಫ್ರೂಟ್ಸ್ನೆಲ್ಲ ಅದರಲ್ಲಿ ಜರಡಿ ಇಟ್ಕೊತಾ ಇದ್ದೀನಿ. ಸೊ ಈಗ ಉಳ್ದಿರೋದನ್ನು ಮೇಲ್ಗಡೆ ಏನು ಉಳ್ದಿದ್ದಲ್ಲ ಅದನ್ನು ಇನ್ನೊಂದು ಸಲ ಮಿಕ್ಸಿ ಮಾಡಿಕೊಂಡು ಅದನ್ನು ಇನ್ನೊಂದು ಸಲ ಜರಡಿ ಇಟ್ಕೋಬೇಕಾಗತ್ತೆ. ಈಗ ನಾನೆಲ್ಲ ಜರಡಿ ಇಟ್ಕೊಂಡಿರೋದನ್ನೆಲ್ಲ ಒಂದು ಗ್ಲಾಸ್ ಕಂಟೈನರ್ನ ಬಳಸ್ತಾ ಇದ್ದೀನಿ. ಸೊ ಇದರೊಳಗೆ ನಾನು ಪುಡಿ ಮಾಡಿಟ್ಕೊಂಡಿರೋದನ್ನೆಲ್ಲ ಅದರೊಳಗೆ ಹಾಕ್ಕೊತಾ ಇದ್ದೀನಿ. ಸೊ ನೀವು ಗ್ಲಾಸ್ ಕಂಟೈನರ್ನ ಏನಕ್ಕೆ ಬಳಸ್ಬೇಕಂದ್ರೆ ಇದರಲ್ಲಿ ಇಟ್ಟರೆ ಎಷ್ಟು ದಿನ ಆದ್ರೂ ಕೆಡೋದಿಲ್ಲ, ಅದಕ್ಕೋಸ್ಕರ ಗ್ಲಾಸ್ ಕಂಟೈನರ್ನ ಬಳಸಬೇಕು, ಪ್ಲಾಸ್ಟಿಕ್ನ ಬಳಸಬಾರ್ದು. ಇಲ್ಲಿ ನಾನು ಒಂದು ಪಾತ್ರೆಯಲ್ಲಿ ಹಾಲು ಇಟ್ಕೊಂಡು ಬಿಸಿಗೆ ಇಟ್ಕೊಂಡಿದ್ದೀನಿ. ಸೊ ಇದಕ್ಕೆ 1.5 ಟೇಬಲ್ ಸ್ಪೂನಷ್ಟು ನಾನು ಪುಡಿ ಮಾಡಿಟ್ಕೊಂಡಿರೋ ಬೂಸ್ಟನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಅರ್ಧ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊತಾ ಇದ್ದೀನಿ. ಸೊ ನೀವು ನೋಡ್ಕೊಂಡು ಹಾಕ್ಕೋಬೇಕಾಗತ್ತೆ, ಯಾಕಂದರೆ ಆಲ್ರೆಡಿ ಕಲ್ಲು ಸಕ್ಕರೆ ಮತ್ತು ಸ್ವಲ್ಪ ಶುಗರ್ ಎರಡನ್ನೂ ಮಿಕ್ಸಿ ಯೂಸ್ ಮಾಡಿರೋದ್ರಿಂದ ಸೊ ನೋಡ್ಕೊಂಡು ಹಾಕ್ಕೋಬೇಕಾಗತ್ತೆ. ಈ ಹಾಲನ್ನ ನೀವು ಮತ್ತೆ ಸೋಸ್ಕೊಂಡು ಕುಡಿಯೋದು ಬೇಕಾಗಲ್ಲ, ಯಾಕಂದರೆ ಪೌಡರ್ನ ಮಿಕ್ಸಿ ಮಾಡಿದ್ಮೇಲೆ ಮತ್ತೆ ಜರಡಿನ ಹಿಡ್ದಿರ್ತೀರ, ಜರಡಿ ಹಿಡಿದು ನೈಸ್ ಪೌಡ್ರು ತೆಗ್ದಿರ್ತೀರ. ಸೊ ಹಾಗಾಗಿ ಇದನ್ನು ಮತ್ತೆ ಸೋಸ್ಕೊಂಡು ಕುಡಿಯೋದು ಬೇಕಾಗಲ್ಲ, ಹಾಗೆ ಡೈರೆಕ್ಟಾಗಿ ಕುಡಿಬೋದು. ನಾವಿಲ್ಲಿ ಹೊರಗಡೆ ಬೂಸ್ಟು, ಹಾರ್ಲಿಕ್ಸ್ ಆ ಥರ ತುಂಬ ಪ್ರಾಡಕ್ಟ್ಸ್ ಹೊರಗಡೆ ಸಿಗುತ್ತೆ. ಸೊ ಅದನ್ನು ಇಂಗ್ರೀಡಿಯೆಂಟ್ಸ್ನ ಚೆಕ್ ಮಾಡಿದ್ರೆ ಅದರಲ್ಲಿ ಹೆಲ್ತಿಗಿಂತ ಅನ್ಹೆಲ್ತಿ ಕೆಮಿಕಲ್ಸು ತುಂಬ ಇರುತ್ತೆ. ಸೊ ಹಾಗಾಗಿ ಅದನ್ನೆಲ್ಲ ಕುಡಿದು ನಮ್ಮ ಆರೋಗ್ಯನ ಹಾಳು ಮಾಡ್ಕೊಳೋ ಬದಲು, ಮಕ್ಕಳ ಆರೋಗ್ಯನ ಹಾಳು ಮಾಡೋ ಬದಲು ಈ ಥರ ಹೆಲ್ತಿಯಾಗಿ ಮನೆಯಲ್ಲೇ ಮಾಡಿಕೊಂಡು ನಾವು ಕುಡಿಯೋದ್ರಿಂದ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ಕುಡಿತಾರೆ. ಇದರಲ್ಲಿ ಕೋಕೋ ಪೌಡ್ರು ಸಹ ಮಿಕ್ಸ್ ಆಗಿರೋದ್ರಿಂದ ಇದು ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ. ಡ್ರೈ ಫ್ರೂಟ್ಸ್ ಆರೋಗ್ಯಕ್ಕೂ ಒಳ್ಳೆಯದು. ಸೊ ಟ್ರೈ ಮಾಡಿ. ಥ್ಯಾಂಕ್ ಯು.